ಎಲ್ರಿಗೂ ನಮಸ್ಕಾರ. ನಮ್ಮ ಜ್ಞಾನ ಸೂತ್ರಂ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮರಳಿ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು HR ಅಕೌಂಟಿಂಗ್, ಇನ್ಫ್ಲೇಷನ್ ಅಕೌಂಟಿಂಗ್ ಹಾಗೆ ಎನ್ವೈರ್ನಮೆಂಟಲ್ ಅಕೌಂಟಿಂಗ್ ಹೀಗೆ ಹಲವಾರು ಕಾನ್ಸೆಪ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನು ಮೊದಲನೇ ಕಾನ್ಸೆಪ್ಟ್ HR ಅಕೌಂಟಿಂಗ್. HR accounting ಅಂತಂದರೆ ಎ ಸಿಸ್ಟಮ್ ಆಫ್ ಅಕೌಂಟಿಂಗ್ that identifies, quantifies and reports the value of HR in financial statements. ಅಂದರೆ ಕಂಪನಿಯಲ್ಲಿರುವಂಥ ಹ್ಯೂಮನ್ ರಿಸೋರ್ಸಿನ ವ್ಯಾಲ್ಯೂವನ್ನು ಐಡೆಂಟಿಫೈ ಮಾಡಿ ಅದನ್ನು ಕ್ವಾಂಟಿಫೈ ಮಾಡಿ ರಿಪೋರ್ಟ್ಸನ್ನು ಪ್ರಿಪೇರ್ ಮಾಡೋದಕ್ಕೆ HR ಅಕೌಂಟಿಂಗ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಎಂಪ್ಲಾಯೀಸನ್ನು ಬರೀ ಅಸೆಟ್ಸ್ ಅಂತ ಹೇಳಿ ಟ್ರೀಟ್ ಮಾಡೋದಕ್ಕಲ್ಲ, ಅದ್ರ ಜೊತೆ ಅವ್ರಿಗೆ ಕೊಡುವಂಥ ಸ್ಯಾಲರಿಯನ್ನು, ಟ್ರೈನಿಂಗ್ ಕಾಸ್ಟನ್ನು ಎಕ್ಸ್ಪೆನ್ಸ್ ಅಂತ ಹೇಳಿ ಸಹ ಟ್ರೀಟ್ ಮಾಡ್ತಾರೆ. ಇಲ್ಲಿ ಏನೇನನ್ನು ಅಂತಂದರೆ ಇಟ್ ಮೆಷರ್ಸ್ ದ ಕಾಸ್ಟ್ ಆಫ್ ರೆಕ್ರೂಟ್ಮೆಂಟ್, ಕಾಸ್ಟ್ ಆಫ್ ಟ್ರೈನಿಂಗ್ ಆ್ಯಂಡ್ ಕಾಸ್ಟ್ ಆಫ್ ಡೆವಲಪ್ಮೆಂಟ್. ಇದೆಷ್ಟನ್ನು ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡಿ ಎಂಪ್ಲಾಯಿಯ ಕಾಂಟ್ರಿಬ್ಯೂಷನ್ ಟು ಆರ್ಗನೈಸೇಷನನ್ನು ಆ್ಯಸ್ ಅನ್ ಅಸೆಟ್ ಅಥವಾ ಇನ್ಕಮ್ ಅಂತ ಹೇಳಿ ಟ್ರೀಟ್ ಮಾಡ್ತಾರೆ. ಇಲ್ಲಿ ಇರುವಂಥ ಕೆಲವೊಂದು ಮೆಥಡ್ಸ್ ಯಾವುದಾದ್ರು ಅಂತ ಅಂದರೆ ಕಾಸ್ಟ್ ಬೇಸ್ಡ್ ಮೆಥಡ್. ಕಾಸ್ಟ್ ಬೇಸ್ಡ್ ಮೆಥಡಲ್ಲಿ 2 ಥರದ ಮೆಥಡ್ ಇದೆ. ಒಂದು ಹಿಸ್ಟಾರಿಕಲ್ ಮೆಥಡ್, ಇನ್ನೊಂದು ರೀಪ್ಲೇಸ್ಡ್ ಮೆಥಡ್. ಇನ್ನು ವ್ಯಾಲ್ಯೂ ಬೇಸ್ಡ್ ಮೆಥಡಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫ್ಯೂಚರ್ ಅರ್ನಿಂಗ್ಸ್ ಹಾಗೆ ಎಕ್ಸ್ಪೆನ್ಸ್ ರಿಲಯಬಲ್ ವ್ಯಾಲ್ಯೂ, ಈ ರೀತಿಯಾದಂತಹ ಕೆಲವೊಂದು ಮೆಥಡ್ಸ್ ಇದ್ದಾವೆ. ಇದಿಷ್ಟು HR ಅಕೌಂಟಿಂಗ್ ಬಗ್ಗೆ ಆಗಿತ್ತು. ಮುಂದೆ ಇನ್ಫ್ಲೇಷನ್ ಅಕೌಂಟಿಂಗ್. ಇನ್ಫ್ಲೇಷನ್ ಅಕೌಂಟಿಂಗ್ ಅಂತ ಅಂದರೆ ಎ ಸಿಸ್ಟಮ್ ಆಫ್ ಅಕೌಂಟಿಂಗ್ ದಟ್ ಅಡ್ಜಸ್ಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಟು ರಿಫ್ಲೆಕ್ಟ್ ದ ಇಂಪ್ಯಾಕ್ಟ್ ಆಫ್ ಇನ್ಫ್ಲೇಷನ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿರುವಂಥ ವ್ಯಾಲ್ಯೂನ ಎಕಾನಮಿಯಲ್ಲಿರುವಂಥ ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಮಾಡುವಂಥ ಒಂದು ಪ್ರೋಸೆಸ್ ಆಫ್ ಅಕೌಂಟಿಂಗನ್ನು ಇನ್ಫ್ಲೇಷನ್ ಅಕೌಂಟಿಂಗ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಇರುವಂಥ ಮೆಥಡ್ಸ್ ಯಾವುದಾದಪ್ಪ ಅಂತ ಅಂದರೆ ಕರೆಂಟ್ ಪರ್ಚೇಸಿಂಗ್ ಪವರ್ ಮೆಥಡ್. ಇಲ್ಲಿ ಅಡ್ಜಸ್ಟ್ ಹಿಸ್ಟಾರಿಕಲ್ ಕಾಸ್ಟ್ಸ್ ಬೈ ಅಪ್ಲೈಯಿಂಗ್ ಎ ಜನರಲ್ ಪ್ರೈಸ್ ಇಂಡೆಕ್ಸ್, GPI ಅಂದರೆ ಜನರಲ್ ಪ್ರೈಸ್ ಇಂಡೆಕ್ಸನ್ನು ಅಪ್ಲೈ ಮಾಡಿ ಹಿಸ್ಟಾರಿಕಲ್ ಕಾಸ್ಟ್ಸನ್ನು ಅಡ್ಜಸ್ಟ್ ಮಾಡುವಂಥ ಪ್ರೋಸೆಸ್ನ ಕರೆಂಟ್ ಪರ್ಚೇಸಿಂಗ್ ಪವರ್ ಮೆಥಡ್ ಅಂತ ಹೇಳಿ ಕರಿತೀವಿ. ಇನ್ನು ಮುಂದಿನ ಮೆಥಡ್ ಕರೆಂಟ್ ಕಾಸ್ಟ್ ಅಕೌಂಟಿಂಗ್ ಮೆಥಡ್. ಇಲ್ಲಿ ಅಸೆಟ್ ಆ್ಯಂಡ್ ಎಕ್ಸ್ಪೆನ್ಸಸ್ ಆರ್ ಶೋನ್ ಅಟ್ ಕರೆಂಟ್ ರಿಪ್ಲೇಸ್ಮೆಂಟ್ ಕಾಸ್ಟ್. ಅಂದರೆ ಕಂಪನಿಯಲ್ಲಿರುವಂಥ ಅಸೆಟ್ಸನ್ನು ನಾವು ಈಗ ಇರುವಂಥ ಕರೆಂಟ್ ಕಾಸ್ಟ್ನಲ್ಲಿ ತೋರಿಸುವಂಥದ್ದೇ ಕರೆಂಟ್ ಕಾಸ್ಟ್ ಅಕೌಂಟಿಂಗ್ ಮೆಥಡ್. ಇದಿಷ್ಟು ಇನ್ಫ್ಲೇಷನ್ ಅಕೌಂಟಿಂಗ್ ಬಗ್ಗೆ ಆಗಿತ್ತು. ಮುಂದೆ ಎನ್ವೈರ್ನಮೆಂಟಲ್ ಅಕೌಂಟಿಂಗ್. ಎನ್ವೈರ್ನಮೆಂಟಲ್ ಅಕೌಂಟಿಂಗ್ ಅಂದರೆ ದ ಐಡೆಂಟಿಫೈಯಿಂಗ್, ಮೆಷರಿಂಗ್ ಆ್ಯಂಡ್ ರಿಪೋರ್ಟಿಂಗ್ ದ ಕಾಸ್ಟ್ ಆ್ಯಂಡ್ ಬೆನಿಫಿಟ್ಸ್ ಆಫ್ ಎನ್ವೈರ್ನಮೆಂಟ್ ಆ್ಯಂಡ್ ಇಂಪ್ಯಾಕ್ಟ್ ಆಫ್ ಬಿಸ್ನೆಸ್ ಆಪರೇಷನ್ಸ್. ಎನ್ವೈರ್ನಮೆಂಟಿಂದ ಕಂಪನಿಗೆ ಆಗ್ತಿರುವಂಥ ಬೆನಿಫಿಟ್ಸನ್ನು ಹಾಗೆ ಬಿಸ್ನೆಸ್ ಕಡೆಯಿಂದ ಎನ್ವೈರ್ನಮೆಂಟಿಗೆ ಆಗ್ತಾ ಇರುವಂಥ ಹಾರ್ಮ್ ಅಥವಾ ಕಾಸ್ಟನ್ನು ನಾವು ಮೆಷರ್ ಮಾಡಿದರೆ ಅದನ್ನು ಎನ್ವೈರ್ನಮೆಂಟಲ್ ಅಕೌಂಟಿಂಗ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಇರುವಂಥ ಅಪ್ರೋಚಸ್ ಯಾವುದು ಅಂತ ಅಂದರೆ ಫಿಸಿಕಲ್ ಅಕೌಂಟಿಂಗ್. ಫಿಸಿಕಲ್ ಅಕೌಂಟಿಂಗಲ್ಲಿ ನ್ಯಾಚುರಲ್ ರಿಸೋರ್ಸಸನ್ನು ಮೆಷರ್ ಮಾಡ್ತಾ ಹೋಗ್ತೀವಿ. ಮಾನಿಟರಿ ಅಕೌಂಟಿಂಗಲ್ಲಿ ಪಲ್ಯೂಷನನ್ನು ಅದಕ್ಕೆ ಕಂಟ್ರೋಲ್ ಎಕ್ವಿಪ್ಮೆಂಟ್ ಕಾಸ್ಟ್, ಏನೇನು ನಿಮಗೆ ತಗಲಿದೆ ಅಲ್ವಾ ಅದನ್ನು ಮಾನಿಟರಿ ಅಕೌಂಟಿಂಗಲ್ಲಿ ಹಾಕ್ತಾ ಹೋಗ್ತೀವಿ. ಇದಿಷ್ಟು ಎನ್ವೈರ್ನಮೆಂಟಲ್ ಅಕೌಂಟಿಂಗ್ ಬಗ್ಗೆ ಆಗಿತ್ತು. ಇನ್ನು ಮುಂದಿನ ಕಾನ್ಸೆಪ್ಟ್ Ind AS ಮತ್ತು IFRS. ಅಟ್ ಪ್ರೆಸೆಂಟ್ ಇವಾಗ ಇರುವಂಥ Ind AS ಮತ್ತು IFRSಗಳ ಲಿಸ್ಟನ್ನು ನಾನೀಗ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ Ind AS 1 ಪ್ರೆಸೆಂಟೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, Ind AS 2 ಇನ್ವೆಂಟರೀಸ್, ಹಾಗೆ Ind AS 7 ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, 8 ಅಕೌಂಟಿಂಗ್ ಪಾಲಿಸೀಸ್, ಚೇಂಜಸ್ ಇನ್ ಅಕೌಂಟಿಂಗ್ ಎಸ್ಟಿಮೇಟ್ಸ್ ಆ್ಯಂಡ್ ಎರರ್ಸ್, 10 ಈವೆಂಟ್ಸ್ ರಿಪೋರ್ಟಿಂಗ್ ಆಫ್ಟರ್ ರಿಪೋರ್ಟಿಂಗ್ ಪೀರಿಯಡ್, 12 ಇನ್ಕಮ್ ಟ್ಯಾಕ್ಸ್, 16 ಪ್ರಾಪರ್ಟಿ ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್, 17 leases, 19 employee benefits, 20 accounting for government grants and disclosure of government assistance, 21 effects of changes in foreign exchange rate, 23 borrowing cost, 24 related party disclosure, 27 separate financial statements, 28 association and joint ventures investment, 29 financial reporting in hyperinflationary economies,
32 financial instruments presentation, 33 EPS, 34 interim financial reporting, 36 impairment of assets, 37 provision contingent liabilities and assets, 38 intangible assets, 40 investment property, 41 ಅಗ್ರಿಕಲ್ಚರ್. ಇದಿಷ್ಟು ಇರುವಂಥ NDASನ ಲಿಸ್ಟ್ ಆಗಿತ್ತು. ಮುಂದೆ IFRS ಲಿಸ್ಟ್. IFRS ಅಲ್ಲಿರುವಂಥ ಮೊದಲನೇ IFRS ಯಾವುದು ಅಂತಂದರೆ IFRS 101 ಫಸ್ಟ್ ಟೈಮ್ ಅಡಾಪ್ಷನ್ ಆಫ್ NDAS, 102 ಶೇರ್ ಬೇಸ್ಡ್ ಪೇಮೆಂಟ್, 103 ಬಿಸ್ನೆಸ್ ಕಾಂಬಿನೇಷನ್, 104 ಇನ್ಶೂರೆನ್ಸ್ ಕಾಂಟ್ರಾಕ್ಟ್, 105 ನಾನ್ ಕರೆಂಟ್ ಅಸೆಟ್ ಹೆಲ್ಡ್ ಫಾರ್ ಸೇಲ್ ಆ್ಯಂಡ್ ಡಿಸ್ಕಂಟಿನ್ಯೂಡ್ ಆಪರೇಷನ್, 106 exploration for and evaluation of mineral resources, 107 financial instrument disclosure, 108 operating segments, 109 financial instrument, 110 consolidated financial statements, 111 joint arrangement, 112 disclosure of interest in other entities, 113 fair value measurement, 114 regular deferral accounts, 115 revenue from contract with customers. ಇದಿಷ್ಟು ದ ಲಿಸ್ಟ್ ಆಫ್ NDAs ಆ್ಯಂಡ್ IFRS ಬಗ್ಗೆ ಆಗಿತ್ತು. ಮುಂದಿನ ಕಾನ್ಸೆಪ್ಟ್ ಆಡಿಟಿಂಗ್. ಆಡಿಟಿಂಗ್ ಅಂತ ಅಂದರೆ ದ ಸಿಸ್ಟಮ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ಆ್ಯಂಡ್ ಇಂಡಿಪೆಂಡೆಂಟ್ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್, ವೌಚರ್ಸ್ ಆ್ಯಂಡ್ ಅದರ್ ರೆಕಾರ್ಡ್ಸ್ ಟು ಎನ್ಶ್ಯೂರ್ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಕಂಪನಿಯಲ್ಲಿರುವಂಥ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು, ಬುಕ್ಸ್ ಆಫ್ ಅಕೌಂಟ್ಸನ್ನು, ವೌಚರ್ಸನ್ನು ಹಾಗೆ ಏನೇನು ರೆಕಾರ್ಡ್ಸ್ ಇದೆ ಆ ರೆಕಾರ್ಡ್ಸ್ ಎಲ್ಲದನ್ನು ಸಹ ಎಕ್ಸಾಮಿನೇಷನ್ ಮಾಡಿ ಅದರ ಕರೆಕ್ಟ್ನೆಸ್ಸನ್ನು ಹೇಳೋದೇನೇ ಆಡಿಟಿಂಗ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಮೊದಲಾಗಿ ಬರೆಯೋದು ಇಂಡಿಪೆಂಡೆಂಟ್ ಫೈನಾನ್ಷಿಯಲ್ ಆಡಿಟ್. ಇಟ್ ಈಸ್ ಕಂಡಕ್ಟೆಡ್ ಬೈ ಆನ್ ಇಂಡಿವಿಜುವಲ್ ಆರ್ ಎಕ್ಸ್ಟರ್ನಲ್ ಆಡಿಟರ್ ಹೂ ಈಸ್ ನಾಟ್ ಪಾರ್ಟ್ ಆಫ್ ಮ್ಯಾನೇಜ್ಮೆಂಟ್. ಕಂಪನಿಯ ಮ್ಯಾನೇಜ್ಮೆಂಟ್ಗೆ ಸೇರಿದಲ್ಲೇ ಇರುವಂಥ ಒಬ್ಬ ವ್ಯಕ್ತಿ ಅಥವಾ ಎಕ್ಸ್ಟರ್ನಲ್ ಆಡಿಟರ್ ಕಡೆಯಿಂದ ನಡೆಯುವಂಥ ಆಡಿಟನ್ನು ಇಂಡಿಪೆಂಡೆಂಟ್ ಫೈನಾನ್ಷಿಯಲ್ ಆಡಿಟ್ ಅಂತ ಹೇಳಿ ಕರಿತೀವಿ. ಇನ್ನು ಮುಂದಿನ ಕಾನ್ಸೆಪ್ಟ್ ವೌಚಿಂಗ್. ವೌಚಿಂಗ್ ಅಂದರೆ ಎಕ್ಸಾಮಿನೇಷನ್ ಆಫ್ ವೌಚರ್ಸ್ ಆರ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಟು ವೆರಿಫೈ ದ ಅಥೆಂಟಿಸಿಟಿ ಆಫ್ ಟ್ರಾನ್ಸಾಕ್ಷನ್ಸ್. ಕಂಪನಿಯಲ್ಲಿರುವಂಥ ಟ್ರಾನ್ಸಾಕ್ಷನ್ಸನ್ನು, ವೌಚರ್ಸನ್ನು, ಟ್ರಾನ್ಸಾಕ್ಷನ್ನಿಗೆ ಇರುವಂಥ ವೌಚರ್ಸ್ ಅಥವಾ ಡಾಕ್ಯುಮೆಂಟರಿ ಎವಿಡೆನ್ಸನ್ನು ಎಕ್ಸಾಮೈನ್ ಮಾಡುವಂಥ ಪ್ರೋಸೆಸ್ಸನ್ನು ವೌಚಿಂಗ್ ಅಂತ ಹೇಳಿ ಕರಿತೀವಿ. ಇನ್ನು ವೆರಿಫಿಕೇಷನ್ ಅಂತ ಅಂದರೆ ಚೆಕಿಂಗ್ ಎಕ್ಸಿಸ್ಟೆನ್ಸ್, ಓನರ್ಶಿಪ್ ಆ್ಯಂಡ್ ಲೀಗಲ್ ಟೈಟಲ್ ಆಫ್ ಅಸೆಟ್ಸ್ ಆರ್ ಲಯಬಿಲಿಟೀಸ್. ಕಂಪನಿಯಲ್ಲಿರುವಂಥ ಅಸೆಟ್ಸ್ ಮತ್ತು ಲಯಬಿಲಿಟೀಸಿನ ರಿಯಲ್ ಎಕ್ಸಿಸ್ಟೆನ್ಸನ್ನು, ಅದರ ಓನರ್ಶಿಪ್ಪನ್ನು ಹಾಗೆ ಲೀಗಲ್ ಟೈಟಲನ್ನು ಯಾರು ತೊಗೊಂಡಿದ್ದಾರೆ ಅನ್ನುವಂಥದ್ದನ್ನ ವೆರಿಫೈ ಮಾಡೋದೇ ವೆರಿಫಿಕೇಷನ್ ಅಂತ ಹೇಳಿ ಕರಿತೀವಿ. ಇನ್ನು ಮುಂದೆ ವ್ಯಾಲ್ಯೂಯೇಷನ್ ಅಂತ ಅಂದರೆ ಅಸರ್ಟೈನಿಂಗ್ ದ ಕರೆಕ್ಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆ್ಯಸ್ ಪರ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಪ್ರಕಾರನೇ ಕಂಪನಿಯಲ್ಲಿರುವಂಥ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನ ಟ್ರೂ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋದೇ ವ್ಯಾಲ್ಯೂಯೇಷನ್ ಅಂತ ಹೇಳಿ ಕರಿತೀವಿ. ಇನ್ನು ಮುಂದೆ ಆಡಿಟ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಆಡಿಟ್ ರಿಪೋರ್ಟ್ಸ್. ಈ ಪ್ರಾಸೆಸ್ಸಲ್ಲಿ ಏನು ಇನ್ವಾಲ್ವ್ ಆಗಿರುತ್ತೆ ಅಂತ ಅಂದರೆ ಚೆಕಿಂಗ್ ದ ಬ್ಯಾಲೆನ್ಸ್ ಶೀಟ್, P&L ಆ್ಯಂಡ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಟು ಎನ್ಶ್ಯೂರ್ ದಟ್ ದೇ ಗಿವ್ ಟ್ರೂ ಆ್ಯಂಡ್ ಫೇರ್ ವ್ಯಾಲ್ಯೂ. ಇದನ್ನು ಆಡಿಟ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಇನ್ನು ಆಡಿಟ್ ರಿಪೋರ್ಟ್ ಅಂತ ಅಂದರೆ ಕಂಪನಿ ಆಡಿಟಿಂಗ್ ಎಲ್ಲ ನಡೆಸಿದ ಮೇಲೆ ಕೊಡುವಂಥ ಒಂದು ರಿಪೋರ್ಟನ್ನು ಆಡಿಟ್ ರಿಪೋರ್ಟ್ ಅಂತ ಕರಿತೀವಿ. ಅನ್ಕ್ವಾಲಿಫೈಡ್ ರಿಪೋರ್ಟ್ ಅಂತ ಅಂದರೆ ಕ್ಲೀನ್ ರಿಪೋರ್ಟ್, ಕ್ವಾಲಿಫೈಡ್ ರಿಪೋರ್ಟ್ ಅಂತ ಅಂದರೆ ಎಕ್ಸ್ಪೆಕ್ಟ್ ಸರ್ಟನ್ ರಿಸಲ್ಟ್ಸ್ ಅಂತ ಅರ್ಥ, ಅಡ್ವರ್ಸ್ ರಿಪೋರ್ಟ್ ಅಂತ ಹೇಳಿ ಬರುತ್ತೆ. ಇನ್ನೊಂದು ಡಿಸ್ಕ್ಲೇಮರ್ ರಿಪೋರ್ಟಲ್ಲಿ ನಾಟ್ ಏಬಲ್ ಟು ಕಮ್ ಟು ಕನ್ಕ್ಲೂಷನ್, ಆಡಿಟರ್ಗೆ ಕನ್ಕ್ಲೂಷನಿಗೆ ಬರೋಕ್ಕಾಗಲ್ಲ. ಈ ರೀತಿಯಾದಂಥ ಕೆಲವು ರಿಪೋರ್ಟ್ಸನ್ನು ಆಡಿಟರ್ ಕೊಡ್ತಾರೆ. ಇನ್ನು ಮುಂದೆ ಕಾಸ್ಟ್ ಆಡಿಟ್ ಅಂತ ಅಂದರೆ ಆಡಿಟ್ ಆಫ್ ಕಾಸ್ಟ್ ಅಕೌಂಟಿಂಗ್ ರೆಕಾರ್ಡ್ಸ್ ಟು ವೆರಿಫೈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಸರ್ವಿಸಸ್. ಕಂಪನಿಯಲ್ಲಿ ಆಗಿರುವಂಥ ಕಾಸ್ಟ್ ಆಫ್ ಪ್ರೊಡಕ್ಷನ್ ಮತ್ತು ಸರ್ವಿಸಸ್ ಇದರ ಅಕೌಂಟಿಂಗ್ ಬುಕ್ಸನ್ನು ಆಡಿಟ್ ಮಾಡೋದೇ ಕಾಸ್ಟ್ ಆಡಿಟ್ ಅಂತ ಹೇಳಿ ಕರಿತೀವಿ. ಇನ್ನು ಕಡೆಯ ಕಾನ್ಸೆಪ್ಟ್ ಬಂದು ರೀಸೆಂಟ್ ಟ್ರೆಂಡ್ಸ್ ಇನ್ ಆಡಿಟಿಂಗಲ್ಲಿ ಇರುವಂಥ ಕೆಲವೊಂದು ರೀಸೆಂಟ್ ಟ್ರೆಂಡ್ಸ್ ಯಾವುದ್ಯಾವುದು ಅಂತ ಅಂದರೆ ಮ್ಯಾನೇಜ್ಮೆಂಟ್ ಆಡಿಟ್, ಅಂದರೆ ಇಲ್ಲಿ ಮ್ಯಾನೇಜ್ಮೆಂಟಿನ ಎಫಿಷಿಯನ್ಸಿ ಎಫೆಕ್ಟಿವ್ನೆಸ್ನ ಮೆಷರ್ ಮಾಡ್ತಾ ಹೋಗ್ತೀವಿ. ಎನರ್ಜಿ ಆಡಿಟಲ್ಲಿ
ಕಂಪನಿ ಎಷ್ಟು ಎನರ್ಜಿಯನ್ನು ಯೂಸೇಜ್ ಮಾಡಿಕೊಂಡಿದೆ, ಹಾಗೆ ಅದಕ್ಕೆ ಆಗುವಂಥ ಕಾಸ್ಟ್ ಎಷ್ಟು ಅಂತ ಹೇಳಿ ನೋಡೋದೇನೇ ಎನರ್ಜಿ ಆಡಿಟ್. ಎನ್ವೈರ್ನಮೆಂಟಲ್ ಆಡಿಟ್ ಅಂದರೆ ಹೇಗೆ ಕಂಪನಿ ಎನ್ವೈರ್ನಮೆಂಟ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅನ್ನೋದನ್ನು ನೋಡೋದು. ಸಿಸ್ಟಮ್ ಆಡಿಟ್ ಅಥವಾ ಇನ್ಫಾರ್ಮೇಷನ್ ಸಿಸ್ಟಮ್ ಆಡಿಟ್, ಕಂಪನಿಯಲ್ಲಿರುವಂಥ IT ಸಿಸ್ಟಮ್ಸನ್ನು, ಸಾಫ್ಟ್ವೇರನ್ನು, ಸೆಕ್ಯೂರಿಟಿ ಕಂಟ್ರೋಲ್ನ ಆಡಿಟ್ ಮಾಡುವಂಥ ಪ್ರೋಸೆಸ್ಸು. ಇನ್ನು ಸೇಫ್ಟಿ ಆಡಿಟ್, ಹೆಲ್ತ್ ಆ್ಯಂಡ್ ಸೇಫ್ಟಿ ಮೆಷರ್ಸ್ ಬಗ್ಗೆ ಹೇಗೆ ಇವರು ಕಂಪ್ಲೈನ್ಸ್ನ ಮಾಡ್ತಾ ಇದ್ದಾರೆ ಅಂತ ನೋಡೋದು ಸೇಫ್ಟಿ ಆಡಿಟ್. ಇನ್ನು ಅದರ ಜೊತೆ ಕಂಪ್ಯೂಟರ್ ಅಸಿಸ್ಟೆಡ್ ಆಡಿಟು, ಫಾರೆನ್ಸಿಕ್ ಆಡಿಟ್, ಕಾನ್ಕರೆಂಟ್ ಆಡಿಟ್, ಸೋಷಿಯಲ್ ಆಡಿಟ್, ರಿಸ್ಕ್ ಬೇಸ್ಡ್ ಆಡಿಟ್, ಹೀಗೆ ಹಲವಾರು ಟೈಪ್ಸ್ ಆಫ್ ಆಡಿಟಿಂಗ್ಗಳು ಈಗ ಎಮರ್ಜ್ ಆಗಿದೆ. ಇದಿಷ್ಟು ಆಡಿಟಿಂಗ್ ಬಗ್ಗೆ ಆಗಿತ್ತು. ಇದಿಷ್ಟು UGC NETಯ ಚಾಪ್ಟರ್ 2 ಅಕೌಂಟಿಂಗ್ ಮತ್ತು ಆಡಿಟಿಂಗ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿತ್ತು. ಮುಂದಿನ ವಿಡಿಯೋಗೋಸ್ಕರ ನೀವು ಕಾಯ್ತಾ ಇರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ.